ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ಎವ್ರಿವನ್. ಈಗಾಗಲೇ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಯೂಟ್ಯೂಬ್ ಕ್ಲಾಸಸ್ಗಳಲ್ಲಿ ಸುಮಾರು 900 ವಿಡಿಯೋಸ್ ನಿಮಗೆ KA, KPSC ಮತ್ತು KSPಯ ಹಲವು ಪ್ರಶ್ನೆ ಪತ್ರಿಕೆಗಳ ಒಂದು ವಿಶ್ಲೇಷಣೆಯನ್ನು ನಾವು ಎಕ್ಸಾಮ್ ಮುಗಿದ ತಕ್ಷಣ ಮಾಡಿದ್ದೇವೆ. ಅದೇ ರೀತಿಯಾಗಿ ಈಗ 15,000 ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಫ್ರೀ ಕ್ವಶನ್ ಪೇಪರ್ ಅನಾಲಿಸಿಸನ್ನು ಮಾಡ್ತಾ ಇದ್ದೇವೆ. ಅದನ್ನು ಸಹ ಸದುಪಯೋಗಪಡಿಸ್ಕೊಳ್ಬೋದು. ಯಾರು ಇನ್ನೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಯಾರಾದರೂ ನೀವು ಟೀಚರ್ ಪೋಸ್ಟ್ ಆಕಾಂಕ್ಷಿಗಳಿದ್ದರೆ, ಫಾರ್ ಎಕ್ಸಾಂಪಲ್ ನಿಮಗೆ PSTR ಹುದ್ದೆಗಳಿದ್ದರೆ, ನೆಕ್ಸ್ಟ್ ಅದೇ ರೀತಿಯಾಗಿ ಈ ಒಂದು GPSTR ಹುದ್ದೆಗಳಿದ್ದರೆ, ಅದೇ ರೀತಿಯಾಗಿ ನಿಮಗೆ HSTR ಹುದ್ದೆಗಳಿದ್ದರೆ, ನೆಕ್ಸ್ಟು ಕಂಪ್ಯೂಟರ್ ಟೀಚರಿಗೆ ಸಂಬಂಧಿಸಿದಂಥ ಫಿಸಿಕಲ್ ಎಜುಕೇಷನ್ಗೆ ಸಂಬಂಧಿಸಿದಂಥ ಪೇಪರ್ 1 ಪೇಪರ್ 2 ಅಂದರೆ ಕಂಪ್ಯೂಟರ್ ಮತ್ತು ಫಿಸಿಕಲ್ ಎಜುಕೇಷನಿಗೆ ಸಂಬಂಧಿಸಿದಂತೆ ಪೇಪರ್ 1ಅನ್ನು ಈಗಾಗಲೇ ಆಫ್ಲೈನ್ ಮತ್ತು ಆನ್ಲೈನಲ್ಲಿ ಟೀಚ್ ಮಾಡ್ತಾ ಇದ್ದೀವಿ. ಹಾಗೆ ಸೋಷಿಯಲ್ ಸೈನ್ಸ್ ಮತ್ತು PM ಮೆಥಡ್ ಏನಿದೆ ಇವಕ್ಕೆ ಸಂಬಂಧಿಸಿದಂತೆ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಸಹ ಆನ್ಲೈನಲ್ಲಿ ಸಿಗ್ತಾ ಇದೆ. ಆಫ್ಲೈನಲ್ಲೂ ಸಹ ಈಗ ನಮಗೆ ಏನು ವಿಶೇಷವಾಗಿ ಫಸ್ಟ್ ಪೇಪರ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೋದು. ಪ್ಲೇ ಸ್ಟೋರಲ್ಲಿ ಹೋಗಿ ಹೇಗೆ ಕ್ಲಾಸ್ ಪಡಿಬೇಕಂದ್ರೆ, ಈ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ವಿಶೇಷವಾಗಿ ಅಲ್ಲಿ ಏನು ಇನ್ಸ್ಟಾಲ್ಮೆಂಟ್ ಆದಮೇಲೆ ಅದು ಇನ್ಸ್ಟಾಲ್ ಮಾಡಿಕೊಂಡು ನೀವು ಬೈ ಮಾಡಿದ ಮೇಲೆ ಕಂಟೆಂಟಿಗೆ ಹೋದರೆ, ಸ್ಟೋರೇಜಿಗೆ ಹೋಗಿ ಆನಂತರ ಕಂಟೆಂಟಿಗೆ ಹೋದರೆ ವಿಡಿಯೋಗಳು ಓಪನ್ ಆಗುತ್ತೆ. ಚಾಪ್ಟರ್ ವೈಸ್ ಕ್ಲಾಸಸ್ ಮತ್ತು ಕ್ವಶನ್ ಅನಾಲಿಸಿಸ್ ಮತ್ತು ಮಾಡೆಲ್ ಟೆಸ್ಟ್ ಮತ್ತು ನ್ಯೂ ಸಿಲೆಬಸ್ ಏನಿದೆ, ಈಗ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಒಂದು ನ್ಯೂ ಸಿಲೆಬಸ್ ಏನಿದೆ ಅದರ ಪ್ರಕಾರ ಕ್ಲಾಸಸ್ಗಳು ಸಿಗುತ್ತೆ. ಹಾಗಾದರೆ ನಾವು ಫಸ್ಟ್ ಕಂಟೆಂಟ್ ಮೇಲೆ ಮಾತಾಡ್ತಾ ಹೋಗೋಣ. ಏನು ವಿಶೇಷವಾಗಿ ನಮಗೆ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳಿಂದ ನಾವು ಮತ್ತೆ ಡಿಫಿಕಲ್ಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಹೇಗೆ ಸ್ಟಡಿ ಮಾಡ್ಬೋದು ಅಂತಕ್ಕಂಥದ್ದು ನೋಡೋಣ. ನೋಡಿ, ಇಲ್ಲಿ ಕೆಳಗಿನ ಯಾವ ಲಕ್ಷಣವು ಹರಪ್ಪ ನಗರದಲ್ಲಿ ಅತ್ಯಂತ ಪ್ರಮುಖವಾಗಿದೆ? ಅಂದರೆ ಹರಪ್ಪ ಸಿಟಿಗಳಲ್ಲಿ ಅಥವಾ ಹರಪ್ಪ ಸಿವಿಲೈಸೇಷನ್ನಲ್ಲಿ ಯಾವ ನಗರದಲ್ಲಿ ಅತ್ಯಂತ ಪ್ರಮುಖವಾಗಿದೆ ಅಂತಕ್ಕಂಥದ್ದು ಲಕ್ಷಣ, ಕ್ಯಾರೆಕ್ಟರ್ಸ್ ಆಫ್ ದ ಸಿಟಿ ಅಂತ ಕೇಳಿದ್ದಾನೆ. ಒಂದು ಬೃಹತ್ ಗಾತ್ರ ಇರ್ಬೋದು, ದೊಡ್ಡ ಕಟ್ಟಡಗಳಿರ್ಬೋದು, ಹಾಗೆ ಯೋಜನಾಬದ್ಧ ಬಡಾವಣೆ ಅಂದರೆ ಪ್ಲ್ಯಾನ್ಡ್ ಒಂದು ಸಿಟಿ ಅಂತಕ್ಕಂಥದ್ದು, ವಿಶಾಲ ರಸ್ತೆ ಅಂತಕ್ಕಂಥದ್ದು ಕೇಳಿದ್ದಾನೆ. ನೋಡಿ, ಫಸ್ಟು ನಿಮಗೆ ಹರಪ್ಪ ಸಿಟಿ ಬಗ್ಗೆ ನೀವು ನೋಡೋದಾದರೆ ಇದನ್ನು ನಾವೇನಂತ ಕರಿತೀವಿ? ವರ್ಲ್ಡ್ ಫಸ್ಟ್ ಸಿಟಿ ಸಿವಿಲೈಸೇಷನ್ ಅಂತ ಕರಿತೀವಿ. ಅಥವಾ ವಿಶ್ವದ ಮೊದಲ ನಾಗರಿಕತೆ ಅಥವಾ ನಗರ ನಾಗರಿಕತೆ ಯಾವುದು ಅಂದರೆ ಹರಪ್ಪ ಅಂತ ಕರಿತೀವಿ. ಈ ಹರಪ್ಪ ನಾಗರಿಕತೆಯನ್ನು ಸಿಂಧೂ ವ್ಯಾಲಿ ನಾಗರಿಕತೆ ಅಂತ ಕರಿತೀವಿ. ಅದೇ ರೀತಿಯಾಗಿ ಇದನ್ನು ತಾಮ್ರಯುಗದ ಏನಂತ ಕರಿತೀವಿ? ತಾಮ್ರಯುಗದ ನಾಗರಿಕತೆ ಅಂತ ಕರಿತೀವಿ. ಅದೇ ರೀತಿಯಾಗಿ ಇದನ್ನು ಸರ್ ಜಾನ್ ಮಾರ್ಷಲ್ ಅವರು ಹರಪ್ಪ ಸಿವಿಲೈಸೇಷನ್ ಅಂತ ಕರೆದರು. ಹಾಗಾದರೆ ಹರಪ್ಪ ನಗರ ಯೋಜನೆಯನ್ನು ಒಳಗೊಂಡಿದ್ದರಿಂದ ಈ ಯೋಜನಾಬದ್ಧ ಬಡಾವಣೆ ಏನಿದೆ, ಈ ಒಂದು ಪ್ಲ್ಯಾನ್ಡ್ ಸಿಟಿ ಅಂತಕ್ಕಂಥದ್ದು ಏನಿದೆ ನಿಮಗೆಲ್ಲ ಗೊತ್ತಿದೆ. ಇದರ ಒಂದು ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಗ್ರ್ಯಾನರೀಸ್ ಇರ್ಬೋದು, ಉಗ್ರಾಣಗಳಿರ್ಬೋದು, ಅದುವೇ ಗ್ರೇಟ್ ಬಾತ್ಗಳಿರ್ಬೋದು, ಮಹಾಸ್ನಾನದ ಕೊಳಗಳಿರ್ಬೋದು, ಧಾನ್ಯಗಳನ್ನು ಹಾಕ್ತಕ್ಕಂಥ ಉಗ್ರಾಣಗಳಿರ್ಬೋದು, ಇವೆಲ್ಲ ಮೇಜರಾಗಿ ಈ ಒಂದು ಹರಪ್ಪ ಮತ್ತು ಮೊಹೆಂಜೋದಡೋ ಸಿಟಿಗಳಲ್ಲಿ ಬರುತ್ತೆ. ದ 6 ಗ್ರ್ಯಾನರೀಸ್, 6 ಉಗ್ರಾಣಗಳೇನಿದೆ ಈ ಉಗ್ರಾಣಗಳು ಹರಪ್ಪದಲ್ಲಿ ಬರುತ್ತೆ. 1921ರಲ್ಲಿ ಇದನ್ನು ಈ ಡಾಕ್ಟರ್ ದಯಾರಾಮ್ ಸಾಹನಿ ಅವರು ಏನು ಮಾಡ್ತಾರೆ? ಪತ್ತೆ ಹಚ್ತಾರೆ. ನೋಡಿ, ಈ ಹರಪ್ಪ ಪಾಕಿಸ್ತಾನದ ಒಂದು ರಾವಿ ನದಿ ತೀರದಲ್ಲಿದೆ ಅಂತ ಗೊತ್ತಿರಬೇಕು. ರಾವಿ ನದಿ ತೀರದಲ್ಲಿದೆ ಅಂತಕ್ಕಂಥದ್ದು. ಆದರೆ ಇದನ್ನು ಏನಂತ ಕರಿತೀವಿ ಅಂದರೆ ಗೇಟ್ವೇ ಆಫ್ ಸಿವಿಲೈಸೇಷನ್ ಅಂತ ಕರಿತೀವಿ. ಒಂದು ಈ ನಾಗರಿಕತೆಯ ದ್ವಾರ ಬಾಗಿಲು ಅಂತ ನಾವು ಇದನ್ನು ಕರಿತೀವಿ ಹರಪ್ಪವನ್ನು. ಮೊಹೆಂಜೋದಡೋ ಏನಿದೆ ಅತ್ಯಂತ ದೊಡ್ಡ ಸಿಟಿ ಅದು ಮೊಹೆಂಜೋದಡೋ. ಅದು RD ಬ್ಯಾನರ್ಜಿ ಅವರು ಪತ್ತೆ ಹಚ್ಚಿದ್ರು. ನೋಡಿ, ಸಂಶೋಧನೆಗಳೆಲ್ಲ ನಡೆದದ್ದು ನಿಮಗೆ ಗೊತ್ತಿರಬೇಕು. 1826ರಲ್ಲಿ ಈ ಚಾರ್ಲ್ಸ್ ಮ್ಯಾಸನ್ ಏನಿದ್ದಾರೆ, ಈ ಒಂದು ಚಾರ್ಲ್ಸ್ ಮ್ಯಾಸನ್ ಅವರ ಒಂದು ಸುಟ್ಟ ಇಟ್ಟಿಗೆ ಪತ್ತೆ ಆಗಿದ್ದರಿಂದ 1921ರಲ್ಲಿ ದಯಾರಾಮ್ ಸಾಹನಿ ಅವರು ಹರಪ್ಪವನ್ನು ಕಂಡುಹಿಡಿದರು. 1922ರಲ್ಲಿ ಎಕ್ಸ್ಕ್ಯಾವೇಷನ್ ಆಗಿದ್ದು ಯಾವುದು ಅಂದರೆ ಈ ಬ್ಯಾನರ್ಜಿ ಅವರು ಅಥವಾ ನಮಗೆ RD ಬ್ಯಾನರ್ಜಿ ಅವರಿಗೆ ಸಂಬಂಧಿಸಿದಂತಹ ಈ ಮೊಹೆಂಜೋದಡೋ. ನೆಕ್ಸ್ಟ್ 1924ರಲ್ಲಿ ಈ ಸರ್ ಜಾನ್ ಮಾರ್ಷಲ್ ಅಂತಕ್ಕಂಥವರು ಹರಪ್ಪ ನಾಗರಿಕತೆ ಅಂತ ಹೆಸರಿಟ್ಟರು. ಇವೆಲ್ಲ ಕಟ್ಟಡಗಳಿತ್ತು, ನಿಮಗೆ ಗೊತ್ತಿರಬೇಕು. ಈ ಲೋಥಾಲ್ ಹಡಗುತಾಣ ಏನಿದೆ, ಹರಪ್ಪ ಏನಿದೆ, ಮೊಹೆಂಜೋದಡೋ ಏನಿದೆ, ಈ 3 ಪ್ಲೇಸ್ಗಳ ಬಗ್ಗೆ ನಿಮಗೆ ಹೆಚ್ಚು ಪ್ರಶ್ನೆಗಳು ಬರೋ ಸಾಧ್ಯತೆ ಇರುತ್ತೆ. ಈ ಸಿವಿಲೈಸೇಷನ್ ಬಗ್ಗೆ ನೀವು ಚೆನ್ನಾಗಿ ನೋಡ್ಕೋಬೇಕು. ಇದರ ಒಂದು ಸ್ಥಳಗಳು ಎಲ್ಲಿದೆ, ಹಾಗೆ ಅದೇ ರೀತಿಯಾಗಿ ಇದನ್ನು
ತಾಮ್ರಯುಗದ ನಾಗರಿಕತೆ ಅಂದ್ರೆ ಒಂದೇ, ಸಿಂಧು ವ್ಯಾಲಿ ಸಿವಿಲೈಸೇಷನ್ ಅಂದ್ರೆ ಒಂದೇ, ಹರಪ್ಪ ಸಿವಿಲೈಸೇಷನ್ ಅಂದ್ರೆ ಒಂದೇ, ದ ವರ್ಲ್ಡ್ ಫಸ್ಟ್ ಸಿಟಿ ಸಿವಿಲೈಸೇಷನ್ ಅಂದರೂ ಒಂದೇ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಇದು ಎಕ್ಸ್ಕ್ಯಾವಿಯೇಷನ್ ಆದಮೇಲೆ ನೆಕ್ಸ್ಟು ಅದಾದ ನಂತರ ಏನಾಗುತ್ತೆ, ಲಾರ್ಡ್ ಕರ್ಜನ್ ಕಾಲದಲ್ಲಿ 1904 ಮಾಡರ್ನ್ ಎಕನಾಮಿಕ್ ಸರ್ವೆ ಅಥವಾ ಇಂಡಿಯನ್ ಸರ್ವೆ ಅಂತಕ್ಕಂಥ ಸ್ಟಾರ್ಟ್ ಆದಾಗ ಏನೇನಾಯಿತು ಅಂತ. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ. ನಾವು ಹೆಚ್ಚಾಗಿ ರಿಪೀಟ್ ಆಗೋ ಪ್ರಶ್ನೆಗಳನ್ನು ಇವತ್ತು ನಾನು ನಿಮಗೆ ಮಾತಾಡ್ತಾ ಇದ್ದೀನಿ. ಹರಪ್ಪ ಸಿಟಿ ಬಗ್ಗೆ ನಿಮ್ಗೆ ಹೆಚ್ಚಾಗಿ HSTR GPSTR PSTR GKಲಾದರೂ ಬರ್ಬೋದು ಅಥವಾ ಸಬ್ಜೆಕ್ಟ್ ಟೀಚರ್ಲ್ಲೂ ಬರ್ಬೋದು. ನೋಡಿ, ಬಕ್ಸರ್ ಕದನ ಸಂಭವಿಸಿದ ವರ್ಷ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿದೆ, ಬಟ್ ಇದ್ರ ಮೇಲೆ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಅನ್ನೋದನ್ನು ಮಾತಾಡ್ತಾ ಇದ್ದೀನಿ. ಹೆಚ್ಚು ಕದನಗಳು ಯಾವಾಗ ಬರುತ್ತೆ ಅಥವಾ ಯಾವ ಒಂದು ಡೇಟಲ್ಲಿ ಹೆಚ್ಚು ಬರುತ್ತೆ ಅಂತ. 1757ರ ಒಂದು ಬ್ಯಾಟಲ್ ಆಫ್ ಪ್ಲಾಸಿ ಏನಿದೆ ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟು 1760ರ ಈ ಒಂದು ವಾಂಡಿವಾಶ್, ಯಾವುದು ವಾಂಡಿವಾಶ್ ಕದನ ಏನಿದೆ ತಮಿಳುನಾಡಿಂದು, ವಾಂಡಿವಾಶ್ ವಾರ್ ಬಗ್ಗೆ ಗೊತ್ತಿರಬೇಕು. ಹಾಗೆ 1761ನಲ್ಲಿ ನಡೆದಂತಹ ಒಂದು 3ನೇ ಪಾಣಿಪತ್, ಯಾವುದು ಪಾಣಿಪತ್ ಕದನದ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಅದಾದಮೇಲೆ 1764ರಲ್ಲಿ ನಡೆದಂತಹ ಈ ಒಂದು ಬಕ್ಸರ್ ಕದನ ಏನಿದೆ ಇದ್ರ ಮೇಲೆ ಚೆನ್ನಾಗಿ ಗೊತ್ತಿರಬೇಕು. ನೋಡಿ, ಇವು ರ್ಯಾಂಡಮ್ ನಿಮಗೆ ಮ್ಯಾಚ್ ದ ಫಾಲೋಯಿಂಗಲ್ಲೂ ಸಹ ಕೊಡ್ಬೋದು ಸ್ನೇಹಿತರೆ. ನೋಡಿ, ಈ ಕಂಟೆಂಟ್ಗಳ ಮೇಲೆ ಕ್ವಶನ್ಸ್ ಹೇಗೆ ಬರುತ್ತೆ ಮತ್ತು ಯಾವ ರೀತಿ ಕ್ವಶನ್ಸ್ಗಳು ಬರುತ್ತೆ ಅನ್ನೋದು ಸಹ ನಾನು ಮಾತಾಡ್ತಾ ಹೋಗ್ತೀನಿ. ಈಗ ಇದಕ್ಕೆ ಆನ್ಸರ್ ಗೊತ್ತಾಯಿತು ನಮಗೆ, ಬಕ್ಸರ್ ಅಂತ. ನೋಡಿ, ಪ್ಲಾಸಿ ಎಲ್ಲಿದೆ ಅಂದರೆ ಗೊತ್ತಿರಬೇಕು ನಿಮಗೆ, ವೆಸ್ಟ್ ಬಂಗಾಳಲ್ಲಿದೆ ಅಂತ ಗೊತ್ತಿರಬೇಕು. ಪ್ಲಾಸಿಯ ಪ್ರಾಮುಖ್ಯತೆ ಏನಪ್ಪ ನಿಮಗೆ ಅಂದರೆ, ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ನಾಂದಿಯಾಡಿದ ಕದನ. ವಾಂಡಿವಾಶ್ ಕದನ ಎಲ್ಲಿದೆ ಅಂತ ಗೊತ್ತಾಯಿತು, 3ನೇ ಆಂಗ್ಲೋ ಫ್ರೆಂಚ್ ಯುದ್ಧದಲ್ಲಿ ನಡೀತು. ಭಾರತದಲ್ಲಿ ಫ್ರೆಂಚರ ಪ್ರಾಬಲ್ಯವನ್ನು ಅಂತ್ಯ ಮಾಡಿದ್ದು ಯಾವುದು ಅಂದರೆ ವಾಂಡಿವಾಶ್ ಕದನ. ಅದೇ ರೀತಿಯಾಗಿ ಈ ಪೇಶ್ವೆ ಮತ್ತು ಅಫ್ಘಾನ್ ನಡುವೆ ನಡೆದಂಥ ಈ 3ನೇ ಪಾಣಿಪತ್ ಕದನ ಏನಿದೆ, ಭಾರತದಲ್ಲಿ ಅಫ್ಘಾನರ ಒಂದು ಆಡಳಿತವನ್ನು ವೈಭವ ಅಂತ್ಯ ಆಯಿತು ಅಂತಕ್ಕಂಥದ್ದು. ಬಕ್ಸರ್ ಕದನದ ಮೂಲಕ ಏನಾಯಿತು ಅಂದರೆ, ಈ ಒಂದು ಬಂಗಾಳ, ಬಿಹಾರ ಮತ್ತು ಒಡಿಸ್ಸಾದಲ್ಲಿ ಡ್ಯುಯಲ್ ಗೌರ್ಮೆಂಟ್ ಮತ್ತು ದಿವಾನಿ ರೈಟ್ಸ್ ಅಂತಕ್ಕಂಥದ್ದು ಜಾರಿಗೆ ಬಂತು ಅಂತ ಗೊತ್ತಿರಬೇಕು ನಿಮಗೆ. ಹಾಗಾದರೆ ನಾವು ಮೇಜರಾಗಿ ಮತ್ತೆ ಕೇಳೋದೇನು ಅಂದರೆ, ಪ್ಲಾಸಿ ಕದನದಲ್ಲಿದ್ದಂಥ ಮೊಘಲ್ ಚಕ್ರವರ್ತಿ ಯಾರು ಅಂತ ಕೇಳ್ತಾನೆ. ಯಾರು ಅಂದರೆ 2ನೇ ಅಲಂಗೀರ್ ಅಂತ. ಅವ್ರ ಹೆಸರೇನು ಅಂದರೆ 2ನೇ ಅಲಂಗೀರ್. ನೆಕ್ಸ್ಟ್ ಅದೇ ರೀತಿಯಾಗಿ 3ನೇ ಪಾಣಿಪತ್ ಕದನದಲ್ಲಿ, ಅದೇ ರೀತಿಯಾಗಿ ನಮಗೆ ಬಕ್ಸರ್ ಕದನದಲ್ಲಿ ಇದ್ದಂತಹ ಒಬ್ಬ ಮೊಘಲ್ ಚಕ್ರವರ್ತಿ ಯಾರು ಅಂತ ಕೇಳಿದರೆ 2ನೇ ಶಾ ಆಲಂ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. 2ನೇ ಶಾ ಆಲಂ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ 4 ಯುದ್ಧಗಳು ಆಲ್ಮೋಸ್ಟ್ ನಿಮ್ಮ ಟೀಚರ್ ಪೋಸ್ಟಲ್ಲಿ ಹೆಚ್ಚು ಕ್ವಶನ್ಸ್ ರಿಪೀಟ್ ಆಗಿರೋದು ನಾನು ಗಮನಿಸಿದ್ದೀನಿ ಲಾಸ್ಟ್ ಕ್ವಶನ್ ಪೇಪರ್ಗಳಲ್ಲಿ. ಅದನ್ನು ನೀವು ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟು ಏಕೀಕರಣಗೊಂಡ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ. ಇದು ಮೋಸ್ಟ್ ರಿಪೀಟೆಡ್, ನಿಮಗೆ ಸುಮಾರು ಒಂದು 100 ಬಾರಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲೂ ಪ್ರಶ್ನೆ ರಿಪೀಟ್ ಆಗುತ್ತೆ. ಫಸ್ಟ್ ಕೇಳೋ ಪ್ರಶ್ನೆ ನಮಗೇನಪ್ಪ ಅಂದರೆ, 1956 ಕರ್ನಾಟಕ ಏಕೀಕರಣಗೊಂಡಂಥ ದಿನಾಂಕ ನವೆಂಬರ್ 1. ನೋಡಿ, ಇಲ್ಲಿ ಕೇಳಿರ್ತಕ್ಕಂಥದ್ದು ಮೊದಲ ಮುಖ್ಯಮಂತ್ರಿ ಯಾರು ಅಂತಕ್ಕಂಥದ್ದು. ಇಲ್ಲಿ KC ರೆಡ್ಡಿ ಅವರಿದ್ದಾರೆ, ಕೆಂಗಲ್ ಹನುಮಂತಯ್ಯ ಇದ್ದಾರೆ, ಎಸ್ ನಿಜಲಿಂಗಪ್ಪ ಇದ್ದಾರೆ, ದೇವರಾಜ ಅರಸು ಅವರಿದ್ದಾರೆ. ನೋಡಿ, ನಮಗೆ ವಿಶೇಷವಾಗಿ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಎಸ್ ನಿಜಲಿಂಗಪ್ಪ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಕರ್ನಾಟಕ ಏಕೀಕರಣಗೊಂಡಾಗ ಇದ್ದಂಥ ರಾಜ್ಯಪಾಲರು ಯಾರು ಅಂದರೆ ಈ ಒಂದು ಜಯಚಾಮರಾಜ. ಯಾರು? ಜಯಚಾಮರಾಜ ಒಡೆಯರ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಹಾಗೆ CM ಯಾರಿದ್ರು ಮುಖ್ಯಮಂತ್ರಿಗಳಂದರೆ ಎಸ್ ನಿಜಲಿಂಗಪ್ಪನವರಿದ್ದರು ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಮತ್ತೆ ನಮಗೆ ಇಲ್ಲಿ ಕನ್ಫ್ಯೂಸ್ ಆಗೋ ಪ್ರಶ್ನೆ ಅಂದರೆ KC ರೆಡ್ಡಿ ಅವರೇನಾಗುತ್ತೆ 1947 ಮಂತ್ ಆಫ್ ಸೆಪ್ಟೆಂಬರಲ್ಲಿ ನಮಗೆ ಈ ಬೆಂಗಳೂರು ಚಲೋ ಅಥವಾ ಮೈಸೂರು ಚಲೋ ಅಥವಾ ಅರಮನೆ ಸತ್ಯಾಗ್ರಹ ನಡೆದು ಏನು ಮಾಡ್ತಾರೆ, ಅಕ್ಟೋಬರ್ 24ಕ್ಕೆ ಇವರು ಈ ಒಂದು ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗುತ್ತಲ್ಲ, ಈ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಆದಾಗ CM ಆದಂಥವ್ರು ಯಾರು ಅಂದರೆ KC ರೆಡ್ಡಿ. ಕೆಂಗಲ್ ಹನುಮಂತರಾಯ ನಿಮಗೆ ಗೊತ್ತಿದೆ, 1951ರಲ್ಲಿ ಈ ವಿಧಾನಸೌಧವನ್ನು ನಿರ್ಮಾಣ ಮಾಡಿದವರು ಯಾರು ಅಂದರೆ ಕೆಂಗಲ್ ಹನುಮಂತಯ್ಯ. ದೇವರಾಜ ಅರಸು ಅವ್ರ ಬಗ್ಗೆ ನಿಮಗೆ ಗೊತ್ತಿದೆ, 1973ರಲ್ಲಿ ನವೆಂಬರ್ 1ರಂದು ಏನು ಕರ್ನಾಟಕಕ್ಕೆ ಅಥವಾ ಈ ಕರ್ನಾಟಕ ಅಂತ ಹೆಸರು ಬಂದಾಗ ನವ ಮೈಸೂರಿಗೆ ಕರ್ನಾಟಕ ಅಂತ ನಾಮಕರಣ ಮಾಡಿದವರು ಇವರೇ, ದೇವರಾಜ ಅರಸು ಅವರು. ಈ ಸಂದರ್ಭದಲ್ಲಿದ್ದಂಥ ರಾಜ್ಯಪಾಲರು ಯಾರಪ್ಪ ಅಂದರೆ ಈ ಒಂದು ಮೋಹನ್ ಲಾಲ್ ಸುಖಾಡಿಯಾ ಅಂತ ಗೊತ್ತಿರಬೇಕು. ಯಾರು? ಮೋಹನ್ ಲಾಲ್ ಸುಖಾಡಿಯಾ. ಈ ರೀತಿ ಪ್ರಶ್ನೆಗಳೇನಾಗುತ್ತೆ ರಿಪೀಟ್ ಆಗೋ ಸಾಧ್ಯತೆಗಳಿರುತ್ತೆ. ಕೆಂಗಲ್ ಹನುಮಂತ ಇರ್ಬೋದು, T ಸಿದ್ಧಲಿಂಗಯ್ಯ ಇರ್ಬೋದು, ಎಸ್ ನಿಜಲಿಂಗಪ್ಪ ಇರ್ಬೋದು, ಇವರೆಲ್ಲರೂ ಸಹ, ಬಳ್ಳಾರಿ ಸಿದ್ದಮ್ಮ ಇರ್ಬೋದು, ಇವರೆಲ್ಲರೂ ಸಹ
ವಿಶೇಷವಾಗಿ ನಮ್ಮ 1947ನಲ್ಲಿ ನಡೆದಂಥ ಮೈಸೂರು ಚಲೋ ಚಳವಳಿಯಲ್ಲೂ ಸಹ ಭಾಗವಹಿಸಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ರೈಟ್ ಆನ್ಸರ್ ಎಸ್ ನಿಜಲಿಂಗಪ್ಪ. ನೆಕ್ಸ್ಟು ಮುಮ್ಮಡಿ ಕೃಷ್ಣರಾಜ ಒಡೆಯರು ಮೈಸೂರಿನ ದೊರೆಯಾದ ವರ್ಷ. ನೋಡಿ, 5 ವರ್ಷದ ಬಾಲಕ ಏನಾಗುತ್ತೆ, ಈ ಒಂದು ಬ್ರಿಟಿಷ್ ಲಾರ್ಡ್ ವಿಲ್ಲೆಸ್ಲಿಯ ಸಬ್ಸಿಡರಿ ಅಲೈನ್ ಸಿಸ್ಟಮ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಂಡು ಏನು ಮಾಡ್ತಾರೆ, 1799 ಈ ಒಂದು ಮೇ 4ನೇ ತಾರೀಕು ಟಿಪ್ಪು ಸತ್ತೋಗ್ತಾನೆ. ಟಿಪ್ಪು ಸತ್ತ ನಂತರ ಏನಾಗುತ್ತೆ, 1799 ಮಂತ್ ಆಫ್ ಜೂನಲ್ಲಿ 4 ಕೂಟಗಳ ನಡುವೆ ಈ ಒಂದು ಹೈದರಾಬಾದ್ ನಿಜಾಮರು, ಮರಾಠರು ಮತ್ತು ಬ್ರಿಟಿಷರು ಮತ್ತು ಮೈಸೂರು ಒಡೆಯರ ನಡುವೆ ಒಂದು ಒಪ್ಪಂದ ಏರ್ಪಟ್ಟು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಳ್ತಾರೆ. ಈ ರಾಣಿ ಲಕ್ಷ್ಮಿ ಅಮ್ಮಣ್ಣಿ ಏನಿದ್ದಾರೆ, ಅಮ್ಮಣ್ಣಿ ಇವರು ರಾಜಪ್ರತಿನಿಧಿ ಆಗ್ತಾರೆ. 1799ರಿಂದ 1811ರವರೆಗೆ ಈ ದಿವಾನ್ ಪೂರ್ಣಯ್ಯ ಏನಿದ್ದಾರೆ ಇವರು ನೇರ ಆಡಳಿತಕ್ಕೊಳಪಡ್ತಾರೆ. ಯಾಕೆ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಪ್ರಾಪ್ತ ವಯಸ್ಕನಾಗಿದ್ದರಿಂದ ಈ ರೀತಿಯಾದಂಥ ಘಟನೆಗಳು ಇರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಇಲ್ಲಿರ್ತಕ್ಕಂಥ ಆಪ್ಷನ್ಸ್ಗಳ ಮೇಲೆ ಪ್ರಶ್ನೆ ಬಂದರೆ 1399ರಲ್ಲಿ ಮೈಸೂರು ಸಂಸ್ಥಾನ ಸ್ಥಾಪನೆ ಆಗಿತ್ತು. 1831ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ಕನಿಂದ ಮೈಸೂರು ಕ್ಯಾಪ್ಚರ್ ಮಾಡ್ತಾರೆ ಬ್ರಿಟಿಷರು. ಅಂದರೆ ಈ ಕಮಿಷನರ್ಗಳ ಆಡಳಿತ ಸ್ಟಾರ್ಟ್ ಆಗಿತ್ತು. ಈ ಕಮಿಷನರ್ಗಳ ಆಡಳಿತವನ್ನು ಅಂತ್ಯ ಮಾಡಿದ್ಯಾರು ಅಂದರೆ ಲಾರ್ಡ್ ರಿಪ್ಪನ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ಪ್ರಶ್ನೆಗೆ ರೈಟ್ ಆನ್ಸರ್ 1799 ಅಂತ ಗೊತ್ತಿರಬೇಕು. 1799 ಅಂತ ಗೊತ್ತಿರಬೇಕು. ಮತ್ತೆ ರಿಪೀಟ್ ಆಗೋ ಪ್ರಶ್ನೆ, 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. 1347ರಲ್ಲಿ ಈ ಒಂದು ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ. 1399ರಲ್ಲಿ ಈ ಮೈಸೂರು ಡೈನೆಸ್ಟಿ ಸ್ಥಾಪನೆ ಆಗಿದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ. ನಿಮ್ಗೆ ಈ ರೀತಿಯಾದಂಥ ಅಂಶಗಳು ಚೆನ್ನಾಗಿ ಗೊತ್ತಿರಬೇಕು. ಎಸ್ ಸ್ನೇಹಿತರೆ, ಭಾರತದಲ್ಲಿ ದತ್ತು ಪುತ್ರನಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು. ಇದು ತುಂಬ ಹಳೆ ಕ್ವಶನ್ಸು, ಮತ್ತೆ ರಿಪೀಟ್ ಆಗ್ತಾ ಇದೆ. ಲಾರ್ಡ್ ಡಾಲೌಸಿ. ನೋಡಿ, ಇಲ್ಲಿ ಫಸ್ಟ್ ಲಾರ್ಡ್ ವೆಲ್ಲೆಸ್ಲಿ ಇದ್ದಾರೆ. 1798ರಲ್ಲಿ ಈ ಹೈದರಾಬಾದ್ ನಿಜಾಮರು ಒಪ್ಕೊಂಡಿದ್ದು ಈ ಸಬ್ಸಿಡರಿ ಅಲೈನ್ ಸಿಸ್ಟಮ್. ನೋಡಿ, ನಮಗೆ ಫಾದರ್ ಆಫ್ ಇಂಡಿಯನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇರ್ಬೋದು, ವಿಶೇಷವಾಗಿ ಗುಲಾಮಗಿರಿ ಕಾಯ್ದೆಗಳಿರ್ಬೋದು, ಇಂಡಿಯನ್ ಪಿನಲ್ ಕೋಡ್ ಇರ್ಬೋದು, ಇವೆಲ್ಲಕ್ಕೂ ಸಂಬಂಧಿಸಿದಂತೆ ಲಾರ್ಡ್ ಡಾಲೌಸಿ ಇದ್ದಾರೆ. ಲಾರ್ಡ್ ಡಾಲೌಸಿ ಅವರಿಗೆ ಸಂಬಂಧಿಸಿದಂತೆ 1848ರಿಂದ 1858ರವರೆಗೆ ನಮಗೇನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಇಂಪ್ರೂವ್ಮೆಂಟ್ ಆಗಿದ್ರ ಬಗ್ಗೆ ಗೊತ್ತಿರಬೇಕು. ಇದನ್ನು ಮಹಾರಾಷ್ಟ್ರದ ಸತಾರ ಏನಿದೆ, ಸತಾರದಲ್ಲಿ ಒಪ್ಪಿಕೊಂಡ್ರು. ಹಾಗೆ ನಿಮಗೆ ಕಾರ್ನ್ವಾಲಿಸ್ ಡಾಟರ್ ಇನ್ ಲ್ಯಾಬ್ಸ್ ಪಾಲಿಸಿ ಆದಮೇಲೆ ಲಾರ್ಡ್ ಕಾರ್ನ್ವಾಲಿಸ್. ನೋಡಿ, 1793ರಲ್ಲಿ ಈ ಬಂಗಾಳ ಇರ್ಬೋದು, ಬಂಗಾಳದ ಪ್ರಾಂತ್ಯಗಳಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಏನು ಮಾಡಿದರು, ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮನ್ನು ಜಾರಿಗೆ ತಂದರು. ಲಾರ್ಡ್ ವಿಲಿಯಂ ಬೆಂಟಿಕ್ ಕಾಲದಲ್ಲಿ ಈ ಹಾಲ್ಟ್ ಮೆಕಾಂಜೆ ಆದಮೇಲೆ 1833ರಲ್ಲಿ ಈ ಮಹಲ್ವಾರಿ ಸಿಸ್ಟಮನ್ನು ಬಂಗಾಳ ಭಾಗದಲ್ಲಿ ತಂದಂಥವ್ರು ಯಾರು ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಇದ್ರ ಮೇಲೆ ಸಾಕಷ್ಟು ನಾನು ಇಂದಿನ ವಿಡಿಯೋಗಳಲ್ಲಿ ಮಾತಾಡಿದ್ದೀನಿ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ನಾವು ಮುಂದಿನ ವಿಡಿಯೋದ ಬಗ್ಗೆ ಮುಂದಿನ ಕ್ವಶನ್ಸ್ ಬಗ್ಗೆ ನಾನು ಮಾತಾಡೋದಾದರೆ, ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಅವಧಿಯಲ್ಲಿ ಸಾಮ್ರಾಟ್ ಯಾರಾಗಿದ್ದರು, ಮೊಘಲ್ ಚಕ್ರವರ್ತಿ ಯಾರಾದರು, ಮೊಘಲ್ ಸಾಮ್ರಾಟ್ ಯಾರಾಗಿದ್ದರು ಅಂತ ಕೇಳ್ತಾರೆ. ನೋಡಪ್ಪ, ನೀವು ಎಕ್ಸಾಮಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಳೋದು ಬೇಡ. ನಾನು ಒಂದು 5-6 ಈವೆಂಟ್ಸ್ಗಳನ್ನು ಹೇಳ್ಕೊಡ್ತೀನಿ. ಈ ಈವೆಂಟ್ಸ್ಗಳಿದ್ದಾಗ ನಿಮಗೆ ಗೊತ್ತಿರಬೇಕು ಯಾವ ರೀತಿ ಪ್ರಶ್ನೆಗಳು ನಿಮಗೆ ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ. ನೋಡಿ, 1613 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂದರೆ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸೂರತ್ತಲ್ಲಿ ಅವಕಾಶ ಕೊಟ್ಟಂಥ ಮೊಘಲ್ ಚಕ್ರವರ್ತಿ ಯಾರು ಅಂತ ಕೇಳ್ತಾರೆ. ಈ ಒಂದು ಜಹಾಂಗೀರ್ ವ್ಯಾಪಾರಕ್ಕೆ ಅವಕಾಶ ಕೊಟ್ಟವನು. ಕ್ಯಾಪ್ಟನ್ ಹಾಕಿಂಗ್ಸ್ ಬರ್ತಾನೆ, ಕ್ಯಾಪ್ಟನ್ ಆಲ್ಡ್ವರ್ತ್ ಬರ್ತಾನೆ, ಹಾಗೆ ಸರ್ ಥಾಮಸ್ ರೋ ಅಂತಕ್ಕಂಥವ್ನು ಬರ್ತಾನೆ. ನೋಡಿ, 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಅಂತ ಕೇಳಿದಾಗ ಯಾರು ಮೊಘಲ್ ಚಕ್ರವರ್ತಿ ಇದ್ದ ಅಂದರೆ ಅಕ್ಬರ್ ಅಂತ ಗೊತ್ತಿರಬೇಕು. ನೋಡಿ, ಇವೆರಡೂ ಈವೆಂಟ್ಸ್ಗಳಾದಮೇಲೆ ಕಲ್ಕತ್ತಾದಲ್ಲಿ ಅವಕಾಶ ಕೊಟ್ಟಿದ್ದು ಶಹಜಾನ್ ಅಂತ ನಿಮಗೆ ಗೊತ್ತಿರಲಿ. 1739ರಲ್ಲಿ
ಭಾರತದ ಮೇಲೆ ಈ ಒಂದು ಪರ್ಷಿಯಾದ ನಾದಿರ್ ಶಾ ದಾಳಿ ಮಾಡಿದಾಗ ಇದ್ದ ಮೊಘಲ್ ಚಕ್ರವರ್ತಿ ಯಾರು ಅಂತ ಲಾಸ್ಟ್ ಕೇಸಲ್ಲಿ ಕೇಳಿದರು. ಯಾರು ಅಂದರೆ ಅವನೇ ಈ ಒಂದು ಮೊಹಮ್ಮದ್ ಶಾ ಸೆಕೆಂಡ್ ಅಂತ ಗೊತ್ತಿರಲಿ, ಮೊಹಮ್ಮದ್ ಶಾ ಸೆಕೆಂಡ್. ನೆಕ್ಸ್ಟ್ ಅದಾದಮೇಲೆ ನಮಗೆ 1757 ಪ್ಲಾಸಿ ಹೇಳಿದೆ, 1761 ಮತ್ತು 64 ಬಗ್ಗೆ ಹೇಳಿದೆ, 1857 ಇಷ್ಟು ಜನರ ಮೇಲೆ ನಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಅಥವಾ ಈ ಅಹೋಮ ಜನಾಂಗ ಔರಂಗಜೇಬನ ಕಾಲದಲ್ಲಾದಂಥ ಅಸ್ಸಾಂನ ಅಹೋಮ ಜನಾಂಗದ ಮೇಲೂ ಕ್ವಶನ್ ಸರೈಘಾಟ್ ಕದನದ ಬಗ್ಗೆ ಕೇಳ್ಬೋದು. ಸರೈಘಾಟ್ ಕದನದ ಬಗ್ಗೆ 1757 ಪ್ಲಾಸಿ ಕದನ ನಡೆದಾಗಿದ್ದವನು ಅಂತ ಯಾರು ಅಂತ ಹೇಳಿದೆ, ಮೊಘಲ್ ಚಕ್ರವರ್ತಿ 2ನೇ ಅಲಂಗೀರ್ ಅಂತ ನಿಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಅದೇ ರೀತಿಯಾಗಿ 1761 ಮತ್ತು 64 ಬಕ್ಸರ್ ಮತ್ತು 61 ಒಂದು ಪಾಣಿಪತ್ ಕದನದಲ್ಲಿದ್ದಂಥವನು ಯಾರು ಅಂತ ಹೇಳಿದೆ, ಅವನೇ ಯಾರು ಅಂದರೆ 2ನೇ ಶಾ ಆಲಂ ಅಂತಕ್ಕಂಥವ್ರು ಇದ್ದರು ಮೊಘಲ್ ಚಕ್ರವರ್ತಿ. ಹಾಗಾದರೆ 1857 ಯಾವಾಗ 1857 ಯಾರಿದ್ರು ಅಂತಕ್ಕಂಥದ್ದು ನಮಗೆ ಬೇಕು. ಈ ಒಂದು 2ನೇ ಬಹದ್ದೂರ್ ಶಾ ಯಾರು ಅಂದರೆ 2ನೇ ಬಹದ್ದೂರ್ ಶಾ ಅಂತ. ಇವನು 1862 ಈ ರಂಗೋನ ಜೈಲಿದೆ, ಬರ್ಮಾದ ಒಂದು ರಂಗೋನ ಇಲ್ಲಿದೆ, ಈ ರಂಗೋನ ಜೈಲಿನಲ್ಲಿ ಮರಣ ಹೊಂದೋದ್ರ ಮೂಲಕ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಅಂತಕ್ಕಂಥದ್ದು ಅಂತ್ಯವಾಗಿದ್ರ ಬಗ್ಗೆ ಗೊತ್ತಾಗುತ್ತೆ ನಿಮಗೆ. ಹಾಗಾದರೆ ಈ ಬಹದ್ದೂರ್ ಶಾ ಸೆಕೆಂಡ್ ಅನ್ನೋದು ರೈಟ್ ಆನ್ಸರ್. ಬಹದ್ದೂರ್ ಶಾ ಸೆಕೆಂಡ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಅಂತಕ್ಕಂಥದ್ದು. ಇವನು ಬಕ್ತ ಖಾನ್ ದೆಹಲಿಯಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಇವನ ಸೇನಾನಿಯಾದಂತಹ ಈ ಬಕ್ತ ಖಾನ್ ಅಂತಕ್ಕಂಥವನೇನಿದ್ದಾನೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಸ್ಟಾರ್ಟ್ ಮಾಡಿದ್ರ ಬಗ್ಗೆನೂ ನಿಮಗೆ ಮಾಹಿತಿ ಬೇಕು. ನೆಕ್ಸ್ಟ್ ಹಾಗಾದರೆ ಮತ್ತೆ ರಿಪೀಟ್ ಆಗೋ ಪ್ರಶ್ನೆ, ಹೆಚ್ಚು ರಿಪೀಟ್ ಆಗೋದು ಅಂದರೆ ಕೈಲಾಸನಾಥ ಗುಹಾಂತರ ದೇವಾಲಯವಿರುವ ಸ್ಥಳ. ಹೆಚ್ಚು ರಿಪೀಟ್ ಆಗಿರೋ ಪ್ರಶ್ನೆ ನಿಮ್ಮ GPST HST ಇರಲಿ. ಅಜಂತಾ ಮಹಾರಾಷ್ಟ್ರದಲ್ಲಿದೆ ಅಂತ ಗೊತ್ತಿರಲಿ. ಈ ಅಜಂತಾ ಗುಹೆ ಅಂತಕ್ಕಂಥದ್ದು ಈ ಶಾತವಾಹನರಿರ್ಬೋದು, ಹಾಗೆಯೇ ವಾಕಟಕರಿರ್ಬೋದು, ಗುಪ್ತರ ಕಾಲದಲ್ಲಿ ನಿರ್ಮಾಣ ಆಯಿತು ಅಂತಕ್ಕಂಥದ್ದು ಹೇಳ್ತೀವಿ. ಇಲ್ಲಿರ್ತಕ್ಕಂಥ ಒಟ್ಟು ಗುಹೆಗಳ ಸಂಖ್ಯೆ there are 30 caves ಅಂತ ಗೊತ್ತಿರಲಿ. ನೋಡಿ, ಕಾರ್ಲೆ ಅಂತಕ್ಕಂಥದ್ದು ಸಹ ಮಹಾರಾಷ್ಟ್ರದಲ್ಲಿದೆ. ಇಲ್ಲಿ ಬೌದ್ಧ ಸ್ತೂಪಗಳಿರೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸ್ಟೇಟ್ ಕೇಳ್ತಾನೆ ದೊಡ್ಡ ಸ್ತೂಪ ಅಂತ. ಎಲ್ಲೋರ ಅಂತಕ್ಕಂಥದ್ದು ಸಹ ಮಹಾರಾಷ್ಟ್ರದಲ್ಲಿದೆ. ಇದನ್ನು ನಿರ್ಮಾಣ ಮಾಡಿದ್ದು ಕನ್ನಡದ ಈ ಒಂದು ರಾಷ್ಟ್ರಕೂಟರ ದೊರೆಯಾದಂತಹ ಯಾರು ಅಂದರೆ 1ನೇ ಕೃಷ್ಣ ಅಂತಕ್ಕಂಥದ್ದು ನೆನಪಿರಲಿ. 1ನೇ ಕೃಷ್ಣ. ಎಷ್ಟನೇ ಶತಮಾನ ಅಂತ ಹೆಚ್ಚು ಪ್ರಶ್ನೆ ಬರುತ್ತೆ. 771 ಸಾಮಾನ್ಯ ಶಕದಲ್ಲಿ ರಚನೆ ಆಗುತ್ತೆ. ಹಾಗಾದರೆ 8ನೇ ಶತಮಾನ ಅಂತ ಗೊತ್ತಿರಲಿ. ಹಾಗಾದರೆ ಎಲಿಫೆಂಟಾ ಅಂತಕ್ಕಂಥದ್ದು ಸಹ ಮಹಾರಾಷ್ಟ್ರದಲ್ಲಿದೆ. ಇದು ಎಲಿಚಪುರ. ಎಲಿಫೆಂಟಾ ಅಂತ ಕರೆದವ್ರು ಯಾರು ಅಂದರೆ ನಿಮಗೆ ಪೋರ್ಚುಗೀಸರು ಅಂತ ಗೊತ್ತಿರಬೇಕು. ಆನೆ ಒತ್ತಿರುವ ರೀತಿಯಲ್ಲಿ ಕಾಣುತ್ತೆ. ಇಲ್ಲಿ 7 ಕೇವ್ಸ್ ಇದೆ, ಅಂದರೆ there are 7 ಕೇವ್ಸ್ ಇದೆ. ಹಾಗೆ ಎಲ್ಲೋರದಲ್ಲಿ ನಿಮಗೆ 34 ಈ ಕೇವ್ಸ್ಗಳಿದೆ. ಅದನ್ನು ವಿಶೇಷವಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಕ್ಲಾಸಸ್ ಮಾಡಿದ್ದೀನಿ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತಕ್ಕಂಥದ್ದು ಹೇಳ್ತಾ. ನೋಡಿ, ಎಲ್ಲೋರ ಬಿಟ್ಟರೆ ಮತ್ತೆ ರಿಪೀಟ್ ಆಗೋದು ನಿಮ್ಗೆ ಯಾವುದು ಅಂದರೆ ಈ ಬಿಹಾರದಲ್ಲಿರ್ತಕ್ಕಂತಹ ನಳಂದ ವಿವಿ ಎಷ್ಟನೇ ಶತಮಾನದಲ್ಲಿ ಅಂದರೆ 5ನೇ ಶತಮಾನದಲ್ಲಿ 1ನೇ ಕುಮಾರಗುಪ್ತ, ಯಾರು ಈ ಗುಪ್ತ ದೊರೆಯಾದಂಥ 1ನೇ ಕುಮಾರಗುಪ್ತ ಮತ್ತು ಆತನ ಮಂತ್ರಿಯಾದಂಥ ಸಕಾರಾದಿತ್ಯ ಸೇರಿ ಏನು ಮಾಡ್ತಾರೆ, ನಳಂದ ವಿವಿಯನ್ನು ಸ್ಟಾರ್ಟ್ ಮಾಡ್ತಾರೆ 5ನೇ ಶತಮಾನದಲ್ಲಿ. ಅದನ್ನು ಏನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ಬಟ್ ಅದನ್ನು ಡೆವಲಪ್ ಮಾಡಿದವನು ಯಾರು ಅಂದರೆ ಈ ಒಂದು 100 ಗ್ರಾಮಗಳ ಒಂದು ಕಂದಾಯವನ್ನು ತಗೊಂಡು ಹರ್ಷವರ್ಧನ ಅಂತ ಗೊತ್ತಿರಲಿ. ನೆಕ್ಸ್ಟ್, ಭಾರತದಲ್ಲಿನ ಸಂಪತ್ತಿನ ಅರಿವಿಗೆ ಕಾರಣವಾದ ರಾಷ್ಟ್ರ. ನೋಡಿ, ನಮಗೆ ಫ್ರಾನ್ಸ್ ಇದೆ, ಇಟಲಿ ಇದೆ, ಇಂಗ್ಲೆಂಡ್ ಇದೆ, ಸ್ಪೇನ್ ಇದೆ. ಯುರೋಪ್ ಕಾಂಟಿನೆಂಟ್ ದೇಶಗಳಲ್ಲಿ ನಮಗೆ ಇಂಗ್ಲೆಂಡ್, ಯಾಕೆಂದರೆ ದಾದಾಬಾಯಿ ನವರೋಜಿ ಅವರು ಬರೆದಂಥ ಒಂದು ಕೃತಿ ನಿಮಗೆ ಗೊತ್ತಿದೆ. ಈ ಒಂದು ಡ್ರೈನ್ ವೆಲ್ತ್ ಥಿಯರಿ ಏನಿದೆ, ಈ ಡ್ರೈನ್ ವೆಲ್ತ್ ಥಿಯರಿಗೆ ಸಂಬಂಧಿಸಿದಂಥ ಕೃತಿಗಳು ನಿಮಗೆ ಗೊತ್ತಿರಬೇಕು. ಭಾರತದ ಸಂಪತ್ತು ಸೋರಿಕೆ ಆಗೋದ್ರ ಬಗ್ಗೆಯೂ ನಿಮಗೆ ಮಾಹಿತಿ ಸಿಕ್ಕಿದೆ ಇಲ್ಲಿ ಅಂತಕ್ಕಂಥದ್ದು. ನೋಡಿ, ಈಗ ಇಂಗ್ಲೆಂಡ್ ಮತ್ತು ಸ್ಪೇನಿಗೆ ಸಂಬಂಧಿಸಿದಂತೆ ನೋಡಿ, ಭಾರತ ಬ್ರಿಟನ್ನಿಗೆ, ಯಾವುದಕ್ಕೆ, ಬ್ರಿಟನ್ನಿಗೆ ಹಾಲು ಕೊಡುವ ಹಸುವಿದ್ದಂತೆ ಅಂತಕ್ಕಂಥ ಹೇಳಿಕೆಗಳು ಸಹ ನಾವು ನೋಡ್ತಾ ಹೋಗ್ಬೋದು. ಭಾರತದ ಸಂಪತ್ತು ಬ್ರಿಟನ್ನಿಗೆ ಸೋರಿಕೆಯಾಗಿದ್ದರಿಂದ ನಿಮಗೆ ಗೊತ್ತಿದೆ, ಈ ಒಂದು 1917ರಲ್ಲಿದ್ದಂತಹ ತೀನ್ ಖಾತಿಯ ಆ್ಯಕ್ಟ್ ಇರ್ಬೋದು, ಅಥವಾ ನಿಮಗೆ ಈ ಒಂದು ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಇಂಡಿಗೋ ಫೈರಿಗೆ ಸಂಬಂಧಿಸಿದಂತೆ ಬಿಳಿ ಬಟ್ಟೆ, ಈ ಥರದ್ದು ಹಲವು ರೈತ ದಂಗೆಗಳೇನಾಯಿತು ಬ್ರಿಟಿಷ್ ಮತ್ತು ಭಾರತದಲ್ಲಿ ನಡೀತು ಅಂತಕ್ಕಂಥದ್ದು. ಹಾಗಾಗಿ ಇಂಗ್ಲೆಂಡ್ ಇದಕ್ಕೆ ರೈಟ್ ಆನ್ಸರ್ ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ನಮಗೆ ಯಾರ ದಿವಾನರ ಅವಧಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ರಚನೆ ಆಯಿತು ಅಂತ ಕೇಳಿದರೆ, ಇದು ಭಾಳ ರಿಪೀಟ್ ಆಗಿರೋ ಪ್ರಶ್ನೆ ಮತ್ತು ಇದ್ರ ಮೇಲೆ ಪ್ರಶ್ನೆ. ದಿವಾನ್ ಪೂರ್ಣಯ್ಯ ಅಂದ ತಕ್ಷಣ ನಿಮಗೆ
ನೆನ್ಪಿಡಬೇಕಾದಂಥ ಪ್ರಶ್ನೆ ಏನು ಅಂದರೆ, ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದ್ದು. ವಿಶೇಷವಾಗಿ 1800ರಲ್ಲಿ ಇಂದಿನ ಶ್ರೀಗಂಧದ ಮರದಲ್ಲಿ ಈ ಒಂದು ಅಂಬಾ ವಿಲಾಸ ಅರಮನೆಯನ್ನು ನಿರ್ಮಿಸಿದ್ದೀವರೆ ಅಂತ ಗೊತ್ತಿರಬೇಕು. ನೆಕ್ಸ್ಟು ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಸಂಬಂಧಿಸಿದಂತೆ 1912ರಿಂದ 18ರವರೆಗೆ ಏನು ಈ ಸಾಹಿತ್ಯ ಪರಿಷತ್ತು, ಬ್ಯಾಂಕ್ಗಳು ಮತ್ತು ಏನು ಇವ್ರ ಕಾಲದಲ್ಲಿ ಫರ್ಟಿಲೈಸರ್ ಫ್ಯಾಕ್ಟ್ರಿಗಳು ಇವೆಲ್ಲ ಏನಾಯಿತು ಅಭಿವೃದ್ಧಿ ಕೆಲಸಗಳು ಅವೆಲ್ಲ ಇವ್ರ ಕಾಲದಲ್ಲೇ. ನೆಕ್ಸ್ಟು ಶೇಷಾದ್ರಿ ಅಯ್ಯರ್ ಅಂದರೆ ನಿಮಗೆ ಈ ಇಂಡಿಯನ್ ಪೀನಲ್ ಕೋಡು ಏನು ಇವ್ರ ಕಾಲದಲ್ಲಿ ಬಂತು ಕಮಿಷನರ್ ಕಾಲದಲ್ಲಿ, ಅದು ಬಿಟ್ಟರೆ ಈಗ ಇಂಡಿಯನ್ ಸಿವಿಲ್ ಸರ್ವಿಸ್ ಈಗ ತಾನೇ ಕ್ವಶನ್ಸ್ ಕೇಳಿದರು. ನೆಕ್ಸ್ಟು ಈ ಲೈಫ್ ಇನ್ಶೂರೆನ್ಸಿಗೆ ಸಂಬಂಧಿಸಿದಂತೆ, ಮಾರಿಕಣಿವೆ ಡ್ಯಾಮಿಗೆ ಸಂಬಂಧಿಸಿದಂತೆ ಇವೆಲ್ಲ ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ. ದ ಮೋಸ್ಟ್ ಇಂಪಾರ್ಟೆಂಟ್ ಓರಿಯೆಂಟಲ್ ಲೈಬ್ರರಿಗೆ ಸಂಬಂಧಿಸಿದಂತೆ ಇವೆಲ್ಲ ಇವ್ರ ಕಾಲದಲ್ಲಿ ಆಗಿತ್ತು. ಸರ್ ಮಿರ್ಜ್ ಇಸ್ಮಾಯಿಲ್ ಅಂದರೆ ನಿಮಗೆ ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಏನಿದೆ, ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಜೊತೆಗೆ ಈ ಒಂದು ಮೆಗಾನ್ ಆಸ್ಪತ್ರೆ ಶಿವಮೊಗ್ಗದಲ್ಲಿರ್ಬೋದು, ಮತ್ತು ಅದೇ ರೀತಿಯಾಗಿ ಇವ್ರ ಕಾಲದಲ್ಲಿ ಇರ್ವಿನ್ ನಾಲೆ ಸ್ಟಾರ್ಟ್ ಆಗಿದ್ದಿರ್ಬೋದು, ಇರ್ವಿನ್ ನಾಲೆಗೆ ಸಂಬಂಧಿಸಿದಂತಹ ಒಂದು ಸ್ಟೇಷನರಿ ಸ್ಟಾರ್ಟ್ ಆಗಿದ್ರ ಬಗ್ಗೆ ಗೊತ್ತಿರಬೇಕು. ಮಹಾತ್ಮ ಗಾಂಧೀಜಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಸ್ಟಾರ್ಟ್ ಆಗಿದ್ರ ಬಗ್ಗೆ ಗೊತ್ತಿರಬೇಕು. 1923ನಲ್ಲಿ VISL ವಿಶ್ವೇಶ್ವರಯ್ಯ ಐರನ್ ಸ್ಟೀಲ್ ಆ್ಯಂಡ್ ಲಿಮಿಟೆಡ್ ಅಂತಕ್ಕಂಥದ್ದು ಏನಿದೆ VISL ಇದಕ್ಕೆ ಸಂಬಂಧಿಸಿದಂತೆ ಭದ್ರಾವತಿಯಲ್ಲಿ ಸ್ಟಾರ್ಟ್ ಆಯಿತು. ಇದ್ರ ಬಗ್ಗೆನೂ ಸಹ ನಿಮಗೆ ಗೊತ್ತಿರಬೇಕು. ಸರ್ ಮಿರ್ಜ್ ಇಸ್ಮಾಯಿಲ್. ಇದು ನಮಗೆ 9ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದ ಉತ್ತರ. ಕರ್ನಾಟಕದಲ್ಲಿ ಧ್ವಜ ಸತ್ಯಾಗ್ರಹ ಎಲ್ಲಿ ಸಂಭವಿಸಿತು? ನೋಡಿ, ಇದು ಮೋಸ್ಟ್ ರಿಪೀಟೆಡ್ ಪ್ರಶ್ನೆ. ಇದಕ್ಕೆ ಶಿವಪುರ ಏನಿದೆ ರೈಟ್ ಆನ್ಸರ್. ಈಗ ಒಂದೊಂದೇ ನೋಡ್ತಾ ಬರೋಣ. ಬೆಳಗಾವಲ್ಲಿ 39ನೇ ಕಾಂಗ್ರೆಸ್ ಅಧಿವೇಶನ 1924ರಲ್ಲಿ ನಡೀತು ಅಂತ ಗೊತ್ತಿರಬೇಕು. ಇದು ಪಂಪ ಸಾಗರ ಅಂತಕ್ಕಂಥ ಬಾವಿ ಇತ್ತೀಚೆಗೆ ಕೇಳಿರ್ತಕ್ಕಂಥದ್ದು. ಹಾಗೆ ವಿಜಯನಗರ ವೇದಿಕೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗೆ ಗಾಂಧೀಜಿಯವರು ಒಂದು MK ಗಾಂಧಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಅಧಿವೇಶನ ಅಂತಲೂ ಸಹ ಗೊತ್ತಿರಬೇಕು. ಅದೇ ರೀತಿಯಾಗಿ ನಮಗೆ ಶಿವಪುರ ಧ್ವಜ ಸತ್ಯಾಗ್ರಹ ಒಂದೇ, ಮೈಸೂರು ಫ್ಲ್ಯಾಗ್ ಕಾನ್ಫರೆನ್ಸ್ ಅಂದರೂ ಒಂದೇ, ಧ್ವಜ ಸತ್ಯಾಗ್ರಹ ಅಂದರೂ ಒಂದೇ. 1938 ಈ ಒಂದು ಏಪ್ರಿಲ್ 11ನೇ ತಾರೀಕು ನಡೆಯುತ್ತೆ ಅಂತಕ್ಕಂಥದ್ದು. ಟಿ ಸಿದ್ದಲಿಂಗಯ್ಯ ಅವರಿಗೆ ಸಂಬಂಧಿಸಿದಂತೆ, ಬಳ್ಳಾರಿ ಸಿದ್ದಮ್ಮ ಅವರಿಗೆ ಸಂಬಂಧಿಸಿದಂತೆ, ಎಸ್ ನಿಜಲಿಂಗಪ್ಪ ಅವರಿಗೆ ಸಂಬಂಧಿಸಿದಂತೆ ಸುಮಾರು ಜನ ಏನು ಮಾಡಿದ್ರು ಇದರಲ್ಲಿ ಭಾಗವಹಿಸಿದ್ರು ಅಂತಕ್ಕಂಥದ್ದು. ಅಂಕೋಲ ಏನಿದೆ 1930ರಲ್ಲಿ ರೈತರು ಉಪ್ಪಿನ ಮೇಲಿನ ತೆರಿಗೆಯನ್ನು MP ನಾಡಕರ್ಣಿ ಅವರ ನೇತೃತ್ವದಲ್ಲಿ ಸ್ಟಾರ್ಟ್ ಮಾಡಿದರು. ಇದನ್ನು ನಾವು ಕರ್ನಾಟಕದ ಒಂದು ಬಾರ್ದೋಲಿ ಅಂತ ಗುಜರಾತಿಗೆ ಹೋಲಿಸಿದ್ದೇವೆ. ಮೈಸೂರಲ್ಲಿ ನಿಮಗೆ ಮೈಸೂರು ಕಾಂಗ್ರೆಸ್ಸಿಗೆ ಸಂಬಂಧಿಸಿದಂಥ ಅಧಿವೇಶನಗಳಿದೆ. ಅವೆಲ್ಲವೂ ಸಹ ಮೈಸೂರಿನಲ್ಲಿ ನಡೆದಂಥ ಘಟನೆಗಳು ಸಹ ನಿಮಗೆ ಗೊತ್ತಿರಬೇಕು. ಈ 1938ರ ಏಪ್ರಿಲ್ 11ರ ಶಿವಪುರ, 1938 ಈ ಏಪ್ರಿಲ್ 25ರ ಈ ವಿದುರಾಶ್ವತ್ ಏನಿದೆ ಚಿಕ್ಕಬಳ್ಳಾಪುರದ್ದು, ಇವೆರಡೂ ಸಹ ನಿಮಗೆ ಗೊತ್ತಿರಬೇಕು. ಈ ವಿದುರಾಶ್ವತ್ತನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ. ನೆಕ್ಸ್ಟ್ ಹಾಗಾದರೆ ನಮಗೆ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆ ಏನು ಅಂದರೆ, ಚಿಪ್ಕೋ ಚಳವಳಿ ಪ್ರಾರಂಭವಾದದ್ದು ಯಾವಾಗ? ಅಣ್ಣಾ ಹಜಾರೆ, ಸುಂದರ್ಲಾಲ್ ಬಹುಗುಣ್ ಇದೆ, ಹಾಗೆ MS ಸ್ವಾಮಿನಾಥನ್ ಇದೆ, ಇವೆಲ್ಲ ನಿಮಗೆ ಗೊತ್ತಿದೆ. ಈ ಒಂದು ಬಹುಗುಣ್ ನೋಡಿ, ಈ ಒಂದು ಅರಣ್ಯ ವರ್ಗ 1973ರಲ್ಲಿ ಈ ಒಂದು ಉತ್ತರಾಖಂಡ ಪ್ರದೇಶದಲ್ಲಿ ನೋಡಿ, ಉತ್ತರಾಖಂಡಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಏನು ಕೇಳ್ಬೋದು? ಉತ್ತರಾಖಂಡದ ಒಂದು ಚಾಮೋಲಿ ಅಂತಕ್ಕಂಥ ಜಿಲ್ಲೆ ಯಾವುದು? ಚಾಮೋಲಿ ಜಿಲ್ಲೆಯಲ್ಲಿ ಇಬ್ಬರು ಇದರ ಲೀಡರ್ಶಿಪ್ಪನ್ನು ವಹಿಸ್ತಾರೆ, ಈ ಮರಗಳನ್ನು ಕಡಿಯೋದನ್ನು ನಿಷೇಧಿಸಿ ಅಂತ. ಒಂದು ಯಾರು ಅಂದರೆ ಈ ಒಂದು ಸುಂದರ್ ಲಾಲ್ ಬಹುಗುಣ್ ಅಂತಕ್ಕಂಥವ್ರು ಒಬ್ಬರು. ಇನ್ನೊಬ್ಬರಿಗೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ ಯಾರು ಇದರ ಒಂದು ನೇತೃತ್ವಕ್ಕೆ ಸಂಬಂಧಿಸಿದಂತೆ ವಹಿಸಿದ್ರು ಅಂತಕ್ಕಂಥದ್ದು ನಾವು ನೋಡ್ಬೋದು. ಹಾಗೆ ಈ ಒಂದು ಚಾಂಡಿ ಪ್ರಸಾದ್ ಭಟ್ ಅಂತಕ್ಕಂಥವ್ರು ಯಾರು ಅಂದರೆ ಈ ಒಂದು ಚಾಂಡಿ ಪ್ರಸಾದ್ ಭಟ್ ಅಂತಕ್ಕಂಥವ್ರ ಬಗ್ಗೆ ತಿಳ್ಕೋಬೇಕು. ಇದೇ ಕಾರ್ಯಕ್ರಮ ಈಗ ಚಿಪ್ಕೋ ಆಯಿತು. ಚಿಪ್ಕೋ ಆದಮೇಲೆ ಮರಗಳನ್ನು ಅಪ್ಪಿಕೊಂಡು ಅಪ್ಪಿಕೋ ಚಳುವಳಿ ಎಲ್ಲಿ ಸ್ಟಾರ್ಟ್ ಆಯಿತು ಅಂದರೆ 1983ರಲ್ಲಿ ಅಪ್ಪಿಕೋ ಚಳುವಳಿ ಸ್ಟಾರ್ಟ್ ಆಯಿತು. ನೋಡಿ, ಈ ಅಪ್ಪಿಕೋ ಚಳವಳಿಗೆ ಸಂಬಂಧಿಸಿದಂತೆ ಏನು ಕ್ವಶನ್ಸ್ಗಳು ಬರ್ಬೋದು ಅಥವಾ ಯಾವ ರೀತಿ ಕ್ವಶನ್ಸ್ಗಳನ್ನು ನಾವು ನೋಡ್ಬೋದು, ಕೇಳ್ಬೋದು ಅಂತಕ್ಕಂಥದ್ದು ನೋಡಿದರೆ, ಇದು 1983ರಲ್ಲಿ ನಡೆದಂಥ ಘಟನೆಗಳಿಗೆ ಸಂಬಂಧಿಸಿದಂತೆ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಪಾಂಡುರಂಗ ಹೆಗ್ಗಡೆ ಅಂತೇನಿದ್ದಾರೆ, ಈ ಪಾಂಡುರಂಗ ಹೆಗ್ಗಡೆ ಅವರ ನೇತೃತ್ವದಲ್ಲಿ ಇತ್ತು. ಸುಂದರ್ಲಾಲ್ ಬಹುಗುಣ್ ಸಹ ಇಲ್ಲಿಗೆ ಬಂದರು ಅಂತಕ್ಕಂಥದ್ದು ಗೊತ್ತಿರಬೇಕು. ಇದು ಕರ್ನಾಟಕದಲ್ಲಾಗಿದ್ದು ಯಾವುದು, ಉತ್ತರಾಖಂಡದಲ್ಲಾಗಿದ್ದು ಯಾವುದು ಅಂತ ನಿಮಗೆ ಗೊತ್ತಿರಬೇಕು.
ನೆಕ್ಸ್ಟು ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರ ಸ್ಥಾಪಿಸಲು ನಡೆದ ಮೈಸೂರು ಚಲೋ ಆಂದೋಲನದ ಸಮಯದಲ್ಲಿದ್ದ ದಿವಾಣರು. ನೋಡಿ, ಭಾರತ ಸ್ವತಂತ್ರಗೊಂಡ ಮೇಲೆ 1947ರಲ್ಲಿ ಆಗಸ್ಟ್ 15ಕ್ಕೆ ಭಾರತ ಸ್ವತಂತ್ರಗೊಳ್ಳುತ್ತೆ, ಶುಕ್ರವಾರ 1947. ನೆಕ್ಸ್ಟು ಅದಾದಮೇಲೆ ನಮಗೆ ಮೇಜರ್ ಪ್ರಶ್ನೆ ಏನು ಕೇಳ್ಬೋದು ಅಂದರೆ, ಈ ಮಂತ್ ಆಫ್ ಸೆಪ್ಟೆಂಬರ್ 1ನೇ ತಾರೀಕು ಏನು ಮಾಡಿದರು, ಬೆಂಗಳೂರಿನಿಂದ ಈ ಒಡೆಯರ ಅಧಿಕಾರವನ್ನು ವಿರೋಧಿಸಿ ಈ ಮೈಸೂರು ಚಲೋ ಅಥವಾ ಇದನ್ನು ಅರಮನೆ ಸತ್ಯಾಗ್ರಹವನ್ನು ಸ್ಟಾರ್ಟ್ ಮಾಡಿದರು. ಈ ಅರಮನೆ ಸತ್ಯಾಗ್ರಹ ಸ್ಟಾರ್ಟ್ ಆದಮೇಲೆ ಇದು 1947ಕ್ಕೆ ಇದು ಅಕ್ಟೋಬರ್ 24ಕ್ಕೆ ರೆಸ್ಪಾನ್ಸಿಬಲ್ ಗೌರ್ಮೆಂಟ್, ಜವಾಬ್ದಾರಿ ಸರ್ಕಾರ ಸ್ಟಾರ್ಟ್ ಆಯಿತು ಕರ್ನಾಟಕದಲ್ಲಿ. ಆದರೆ ಈ ಸ್ಲೋಗನ್ ಏನಿದೆ, ಈ ಸ್ಲೋಗನಿನ ಕೆ.ಸಿ. ರೆಡ್ಡಿ ಅವರು ಏನು ಮಾಡ್ತಾರೆ, ಇದರ ನೇತೃತ್ವವನ್ನು ವಹಿಸಿರ್ತಾರೆ, ಅವರೇ ಮುಖ್ಯಮಂತ್ರಿಗಳಾಗ್ತಾರೆ. ಏನು ಸ್ಲೋಗನ್ ಇದೆ, ಆರ್ಕಾಟ್ ರಾಮಸ್ವಾಮಿ ಒಂದು ಬಾಯ್ಕಟ್, ತಂಬು ಶೆಟ್ಟಿ ಫಿನಾನ್ಸ್ ಅಧಿಕಾರಿ ಆದಂಥ ತಂಬು ಶೆಟ್ಟಿಯ ಒಂದು ಚಟ್ಟ ಕಟ್ ಅಂತಕ್ಕಂಥದ್ದು ಈ ಚಳವಳಿಯ ಸ್ಲೋಗನ್. ಹಾಗಾಗಿ ಕೊನೆಯ ದಿವಾಣರು ಯಾರು ಅಂದರೆ ಆರ್ಕಾಟ್ ರಾಮಸ್ವಾಮಿ ಮೊದಲಿಯರೇನಿದ್ದಾರೆ, ಇವ್ರ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. 12 ಮೈಸೂರಿನ ಜವಾಬ್ದಾರಿ ಸರ್ಕಾರ ಸ್ಥಾಪಿಸೋದಕ್ಕೆ ಆದಂಥ ಘಟನೆಗಳು. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದೆರಡು ಡಿಫ್ರೆಂಟ್ ಆದ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸ್ಥಿರ ಭೂದಾನ ವ್ಯವಸ್ಥೆ ಅಂತಕ್ಕಂಥದ್ದು, ಲ್ಯಾಂಡ್ ಸಿಸ್ಟಮ್ಗೆ ಪರ್ಮನೆಂಟ್ ಲ್ಯಾಂಡ್ ಸಿಸ್ಟಮ್ ಅಂದರೆ ನಿಮಗೆ ಈ ಭೂ ಕಂದಾಯ ಅಂತ. ಪರ್ಮನೆಂಟ್ ಅಂದರೆ ಈ ಪರ್ಮನೆಂಟಿಗೆ ಸಂಬಂಧಿಸಿದಂತೆ ಇಲ್ಲಿ ಕಾರ್ನವಾಲಿಸ್ ಇಲ್ಲ. ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಏನಿದೆ, ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮಿಗೆ ಕಾರ್ನವಾಲಿಸ್ ಇಲ್ಲ. ರೈತವಾರಿ ಪದ್ಧತಿ ಮಡ್ರಾಸಿಗೆ ಸಂಬಂಧಿಸಿದಂತೆ ಇಲ್ಲಿ ಇಲ್ಲ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ರೈತವಾರಿ ಭೂ ಕಂದಾಯ ಬಾಂಬೆಯಲ್ಲಿ ರೈತವಾರಿ ಸಿಸ್ಟಮ್ ಮತ್ತು ಮಹಲ್ವಾರಿ ಸಿಸ್ಟಮ್ ಬಗ್ಗೆ ಕೇಳಿದರೆ ಹೆಸರು ಚೇಂಜ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ನಿಮಗೆ ಡೈರೆಕ್ಟ್ ಗೊತ್ತಾಗ್ತಕ್ಕಂಥದ್ದು ಒಂದೇ ಹೆಸರು, ಮದ್ರಾಸಿನ ಸೇಲಂ ಜಿಲ್ಲೆಯಲ್ಲಿ ಥಾಮಸ್ ಮನ್ರೋ. ಇದಕ್ಕೆ ಫಸ್ಟು ಮ್ಯಾಚ್ ಮಾಡ್ತಾ ಹೋಗಿ, ಈ ಮದ್ರಾಸಲ್ಲಿ ಏನಾಯಿತು ಅಂದರೆ ಈ 1820ರಲ್ಲಿ ಆದಂಥ ಘಟನೆಗಳಲ್ಲಿ ಮಡ್ರಾಸಿನಲ್ಲಿ ಫಸ್ಟು ಈ ರೈತವಾರಿ ಪದ್ಧತಿಯ ಬ್ಲೂ ಪ್ರಿಂಟನ್ನು ಹಾಕ್ತಂಥವನು ಯಾರು ಅಂದರೆ ಅಲೆಕ್ಸಾಂಡರ್ ರೀಡ್ ಅಂತ ಗೊತ್ತಿರಬೇಕು. ಅದಾದಮೇಲೆ ಇದು ಸರ್ ಥಾಮಸ್ ರೋ ಕಾಲದಲ್ಲಿ ಏನಾಯಿತು, ಇಂಪ್ರೂವ್ಮೆಂಟ್ ಆಯಿತು. ಈಗ ಬಿ ಅಥವಾ ಕ್ಯೂ, ಇಲ್ಲಿ ಬಿ ಅಥವಾ ಕ್ಯೂ ಇದೆ ನಮಗೆ. ಕ್ಯೂಗೆ 3 ಇಲ್ಲೂ ಇದೆ, ಕ್ಯೂಗೆ 3 ಇಲ್ಲೂ ಇದೆ, ಕ್ರಾಸ್ ಕ್ವಶನ್ ಮಾಡಬೇಕು. ಈಗ ನೆಕ್ಸ್ಟ್ ಬರೋಣ, ನಾವು ಈ ಮಹಲ್ವಾರಿ ಸಿಸ್ಟಮ್ ಬಗ್ಗೆ ಓದಿರ್ತೀವಿ. ಮಹಲ್ವಾರಿ ಸಿಸ್ಟಮ್ನ ಮೊದಲು ಇದನ್ನು ಇಂಪ್ರೂವ್ಮೆಂಟ್ ಮಾಡಿದವನು ಯಾರು ಅಂದರೆ ಈ ಆಲ್ಟ್ ಮೆಕಾಂಜೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇಲ್ಲಿ ಒಂದಿದೆ, ಇದನ್ನು ಇಲ್ಲಿಗೆ ಮ್ಯಾಚ್ ಮಾಡೋಣ. ಹಾಗಾದರೆ ನಾವೀಗ ಎಸ್ಸಿಗೆ ಒಂದು ಎಲ್ಲಿದೆ ಅಂತ ನೋಡೋಣ. ಎಸ್ಸಿಗೆ ಒಂದಿರೋದು ಒಂದೇ ಆಪ್ಷನ್. ಹಾಗಾದರೆ ನಮಗೆ ಸ್ಥಿರ ಭೂ ಕಂದಾಯ ವ್ಯವಸ್ಥೆ ಯಾರಂದರೆ ಸರ್ಜನ್ ಶೋರ್ ಅಂತಕ್ಕಂಥದ್ದು ಗೊತ್ತಾಯಿತು. ರೈತವಾರಿ ಭೂ ಕಂದಾಯ ಪದ್ಧತಿ ಬಾಂಬೆಯಲ್ಲಿ ಯಾರು ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು. ಬಾಂಬೆಯಲ್ಲಿ ಸ್ಟುವರ್ಟ್ ಎಲ್ಫಿನ್ಸ್ಟನ್ ಅಂತಕ್ಕಂಥದ್ದು ಗೊತ್ತಾಯಿತು. ಆಪ್ಷನ್ 3 ಏನಿದೆ ಇದು 2 ಪ್ರಶ್ನೆ ಗೊತ್ತಿದೆ ನಿಮಗೆ. ಈ ಗೊತ್ತಿಲ್ಲದೆ ಇರತಕ್ಕಂಥ 2 ಪ್ರಶ್ನೆ ಓದ್ಕೊಳ್ಳಿ, ಮತ್ತೆ ಎಕ್ಸಾಮಲ್ಲಿ ಇವ್ರ ಬಗ್ಗೆ ಕೇಳ್ಬೋದು. ಸರ್ಜನ್ ಶೋರ್ ಬಗ್ಗೆ ಮತ್ತು ಸ್ಟುವರ್ಟ್ ಎಲ್ಫಿನ್ಸ್ಟನ್ ಬಗ್ಗೆ ಕೇಳ್ಬೋದು. ನೆಕ್ಸ್ಟ್ ನೋಡಿ, ಈಗ ಕರ್ನಾಟಕದ ಬಹುಮನಿ ಶಾಹಿಗಳ ಪತನ ನಂತರ ಉದಯಿಸಿದ 2 ಶಾಹಿ ಮನೆತನಗಳು ಯಾವುದು ಅಂತ ನೋಡಿ. ಒಟ್ಟು 5 ಶಾಹಿ ಮನೆತನಗಳಿದೆ. ಈಗ ಬಿಜಾಪುರ ಇರ್ಬೋದು, ಗೋಲ್ಕೊಂಡ ಇರ್ಬೋದು, ಅಹಮದ್ನಗರ ಇರ್ಬೋದು, ಬಿರಾರ್ ಇರ್ಬೋದು ಮತ್ತು ಬೀದರ್ ಇರ್ಬೋದು. ಬಟ್ಟು ಇಲ್ಲಿ ಕೇಳಿರ್ತಕ್ಕಂಥದ್ದು ಬಹುಮನಿ ಸ್ಟಾರ್ಟ್ ಆಗಿದ್ದು ಯಾವಾಗ, 1347ರಿಂದ 1527ರವರೆಗೆ 5 ಶಾಹಿ ಮನೆತನಗಳಾಯಿತು. ಆದರೆ ಫಸ್ಟ್ ಹೊರಬಂದಂಥ ಮನೆತನ ಯಾವುದು ಅಂದರೆ ಬಿಜಾಪುರದ ಆದಿಲ್ ಶಾಹಿಗಳು ಮತ್ತು ಬರೀದ್ ಶಾಹಿಗಳು ಇಲ್ಲಿ ಕಾಣ್ತಾ ಇದೆ. ಇಲ್ಲಿ 4th one ಮಾತ್ರ, 4 ಮಾತ್ರ ಸರಿ, 4 ಮಾತ್ರ, ಮತ್ತು ಅಷ್ಟು ಸರಿ ಅಂತ ಹಾಕಂಗಿಲ್ಲ ನೀವು, 4 ಮಾತ್ರ ಸರಿ ಅಂತ ಗೊತ್ತಿರಬೇಕು. 4th one ಕರೆಕ್ಟ್ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಸ್ನೇಹಿತರೆ, ಅದಾದಮೇಲೆ ನಮಗೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಸಹಾಯಕ ಸೈನ್ಯ ಪದ್ಧತಿ ಅಡಿಯಲ್ಲಿ ಮೈಸೂರಿನ ಒಡೆಯರು ಅಧಿಕಾರವನ್ನು ಪುನರ್ ಸ್ಥಾಪಿಸಿದರು. 1799ರಲ್ಲಿ ಅಧಿಕಾರ ಪುನರ್ ಸ್ಥಾಪನೆ ಆಯಿತು, ಇದು ರೈಟ್ ಇದೆ. ಲಾರ್ಡ್ ವಿಲಿಯಂ ಬೆಂಟಿಕ್ ಮೈಸೂರು ಕಮಿಷನ್ ಆಡಳಿತಕ್ಕೆ ಒಳಪಡಿಸಿದನು. 1831ರಲ್ಲಿ ಒಳಪಡಿಸಿದ ನಗರ ದಂಗೆ ಆದಮೇಲೆ. 1881ರಲ್ಲಿ ಲಾರ್ಡ್ ರಿಪ್ಪನ್ ಅವರು ಮೈಸೂರಿನ ಒಡೆಯನ ಹಸ್ತಾಂತರಿಸಿದರು. 1881ರಲ್ಲಿ ಲಾರ್ಡ್ ರಿಪ್ಪನ್ ಏನು ಮಾಡಿದ್ರು, ಅಧಿಕಾರವನ್ನು ಹಸ್ತಾಂತರಿಸಿದರು. ಹಿಂದೂ ಸೇನಾನಿಗಳು ಹಾಗೂ ತಮಿಳು ಆಡಳಿತಗಾರರ ಮೇಲೆ ಅತಿಯಾದ ಅವಲಂಬನೆಯ ಮೈಸೂರು ರಾಜ್ಯದ ಅವನತಿಗೆ ಕಾರಣವಾಯಿತು. ತಪ್ಪಿದು. ಹಿಂದೂ ಸೇನಾನಿ ತಮಿಳು ಆಡಳಿತಗಾರರಲ್ಲ. ಇಲ್ಲಿ 4 ಎಲ್ಲೆಲ್ಲಿದೆ ಆ ಆಪ್ಷನ್ ಎಲ್ಲ ತಪ್ಪಾಗುತ್ತೆ ನಮಗೆ. ಹಾಗಾದರೆ ಮೊದಲ 3 1 2 3 ಈ ಥರ್ಡ್ ಆಪ್ಷನ್ಸ್ ಏನಿದೆ ಇದು ಸರಿಯಾದ ಉತ್ತರ.
ಎಸ್, ಹಾಗಾದರೆ ಇದಾದಮೇಲೆ ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಮೊದಲನೆಯದು ಪ್ರತಿಪಾದನೆ ಎ, ಎರಡನೇದು ಕಾರಣ ಆರ್. ಹಾಗಾದರೆ ಪ್ರತಿಪಾದನೆ ಔರಂಗಜೇಬನ ಆಡಳಿತ ಏನಂತ ನೋಡ್ತಾ ಹೋಗೋಣ. ಔರಂಗಜೇಬ್ ಆಡಳಿತ ದ್ವಿತೀಯಾರ್ಧದಲ್ಲಿ, ಆಫ್ಟರ್ ಅವನಿಗೆ ಫಸ್ಟ್ ಬಿಗಿನಿಂಗ್ ಆದಮೇಲೆ ನೆಕ್ಸ್ಟ್ ದಕ್ಷಿಣ ಭಾರತಕ್ಕೆ ಬಂದು ನೆಲೆಸಿದ ಮೇಲೆ 25 ವರ್ಷ ಇದು ದಕ್ಷಿಣ ಭಾರತದಲ್ಲಿರ್ತಾನೆ. ಮೊಘಲ್ ಸರ್ದಾರರಲ್ಲಿ ಮನ್ಸಬ್ದಾರಿ ಸಂಖ್ಯೆಯಲ್ಲಿ ಇಳಿಮುಖವಾಗಿದ್ದ್ರ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ನೆಕ್ಸ್ಟು ಔರಂಗಜೇಬ್ ದಕ್ಕನಿನ ಸರ್ದಾರರಿಗೆ ಬಹುದೊಡ್ಡ ಸಂಖ್ಯೆಯಲ್ಲಿ ಜಹಾಂಗೀರನ್ನು ನೀಡುತ್ತಿದ್ದದ್ದು. ನೋಡಿ, ಇವೆರಡೂ ಅಂಶಗಳನ್ನು ನೋಡ್ಬೋದು ಈ ಔರಂಗಜೇಬ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳು. AR ಎರಡೂ ಸರಿಯಾಗಿದೆ, ಈ ಸರಿಯಾದ ವಿವರಣೆ ಅಲ್ಲ ಅಂತಕ್ಕಂಥದ್ದು ಗೊತ್ತಿರಬೇಕು. AR ಸಹ ಇಲ್ಲಿ ಎರಡೂ ಸರಿಯಾಗಿದೆ, ಇದು ಸರಿಯಾದ ವಿವರಣೆ ಅಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಎಸ್, ಹಾಗಾದ್ರೆ ನಮಗೆ 16ನೇ ಪ್ರಶ್ನೆಗೂ ಸಹ ಉತ್ತರ ಗೊತ್ತಾಯಿತು. ಇದೇ ರೀತಿಯಾಗಿ ಮುಂದಿನ ವಿಡಿಯೋಗಳಲ್ಲೂ ಸಹ ನಾನು ಮಾತಾಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್, ಒನ್ ಆ್ಯಂಡ್ ಆಲ್.